ಹೆಲೋ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನೊಂದು ವಿಶೇಷ ಸರಣಿಯನ್ನು ಶುರು ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಕೆಳದಿ ಚೆನ್ನಮ್ಮನ ಲೈಫ್ ಸ್ಟೋರಿ ಅಂತ. ಕರ್ನಾಟಕದ ಇತಿಹಾಸದಲ್ಲಿ ಮಹಿಳಾ ಶೌರ್ಯ ಅಂತ ಹೇಳಿಕೊಂಡಾಗ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕಿತ್ತೂರು ಚೆನ್ನಮ್ಮ. ಆದರೆ ಅದಕ್ಕಿಂತಲೂ ಮುಂಚೆ ಅಂದರೆ ಸುಮಾರು 17ನೇ ಶತಮಾನದಲ್ಲಿ ಬದುಕಿದೊಬ್ಬ ಶೂರ ಮಹಿಳೆ ಕಥೆಯನ್ನು ಇವತ್ತು ಕೇಳೋಣ. ಆಕೆಯ ಹೆಸರೇ ಕೆಳದಿ ಚೆನ್ನಮ್ಮ ಅಂತ. ಈ ಚೆನ್ನಮ್ಮ ಯಾರು, ಅವಳು ಹೇಗೆ ಬೆಳೆದ್ಲು, ಅವಳು ತುಮಕೂರಿನಿಂದ ಸಾಗರಕ್ಕೆ ಬಂದು ಕೆಳದಿ ಚೆನ್ನಮ್ಮ ಅಂತ ಹೇಗೆ ಹೆಸರು ತಗೊಂಡ್ಲು, ಮತ್ತು ಅವಳು ಹೇಗೆ ಮೊಘಲ್ ಸಾಮ್ರಾಜ್ಯಕ್ಕೆ ಒಂದು ಸವಾಲನ್ನು ಹಾಕಿದ್ಲು ಅನ್ನೋದನ್ನು ಈ ಸರಣಿ ರೂಪದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. 17ನೇ ಶತಮಾನ ಅದು. ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯಗಳ ನಡುವೆ ಯುದ್ಧ, ರಾಜಕೀಯ ಕುತಂತ್ರ, ದಾಳಿ ಹಾಗೂ ಪ್ರತಿದಾಳಿ ನಡೆದಿದ್ದ ಕಾಲ. ಆ ಸಮಯದಲ್ಲಿ ಜನರ ಜೀವನ ಹೇಗಿತ್ತು ಅಂದರೆ, ಬೆಳಿಗ್ಗೆ ಹೊತ್ತಿಗೆ ಹೊಲದಲ್ಲಿ ಕೆಲಸ ಹಾಗೂ ರಾತ್ರಿ ಹೊತ್ತಿಗೆ ದೇವರ ಹಾಡು ಭಜನೆಯನ್ನು ಮಾಡ್ತಾ ಇದ್ರು. ಅದೇ ಶತಮಾನದಲ್ಲಿ ತುಮಕೂರು ಜಿಲ್ಲೆಯ ಬೈಲೂರು ಅನ್ನೋ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಜನ್ಮಿಸ್ತಾಳೆ. ಆಕೆಯ ಹೆಸರು ಚೆನ್ನಮ್ಮ. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಮುಂದೆ ಇದೇ ಹುಡುಗಿ ಮೊಘಲ್ ಸಾಮ್ರಾಟ್ನಾದ ಔರಂಗಜೇಬನಿಗೂ ಸವಾಲು ಹಾಕೊಳ್ಳು ಅಂತ. ಚಿಕ್ಕಂದಿನಿಂದಲೇ ಚೆನ್ನಮ್ಮ ತುಂಬ ಚುರುಕಾಗಿದ್ಲು. ಹಳ್ಳಿ ಹುಡುಗಿ ಆಗಿರೋ ಕಾರಣ ಅವಳು ಅಪ್ಪ ಅಮ್ಮನ ಜೊತೆ ಹೊಲದಲ್ಲಿ ಕೆಲಸ ಮಾಡ್ತಿದ್ಲು. ಬಿತ್ತನೆ ಮಾಡ್ತಿದ್ಲು, ಹಸುವಿಗೆ ಹುಲ್ಲು ತರೋದು, ಹೊಲದಲ್ಲಿ ನೀರು ಹಾಯಿಸೋದು, ಹೀಗೆಲ್ಲ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ಲು. ತಂದೆಗಂತೂ ಚೆನ್ನಮ್ಮನೇ ಪ್ರಪಂಚ ಆಗಿದ್ಲು. ಅವಳ ಅಪ್ಪ ಅವಳಿಗೆ ಕುದುರೆ ಸವಾರಿಯನ್ನು ಕಲಿಸ್ತಿದ್ರು. ಚಿಕ್ಕಂದಿನಿಂದನೇ ಅವಳು ಛಲ ಬಿಡದೆ ಕುದುರೆ ಸವಾರಿಯನ್ನು ಕೂಡ ಕಲ್ತ್ಕೊಂಡ್ಳು. ಹೀಗೆ ಆಗಾಗ ಗಾಳಿಯಲ್ಲಿ ಕುದುರೆ ಸವಾರಿ ಕೂಡ ಹೋಗಲಿಕ್ಕೆ ಇಷ್ಟಪಡ್ತಿದ್ಲು. ಚೆನ್ನಮ್ಮ ಬಾಲ್ಯದಿಂದಲೇ ಧೈರ್ಯಶಾಲಿ ಆಗಿದ್ಲು. ಅಕ್ಕಪಕ್ಕದ ಮಕ್ಕಳೆಲ್ಲರೂ ತಮ್ಮ ಬಾಲ್ಯವನ್ನು ಕೇವಲ ಆಟದಿಂದ ಕಳೆದ್ರೆ, ಈ ಚೆನ್ನಮ್ಮ ಆಟದ ಹೊರತಾಗಿ ಕೆಲವೊಂದು ಹವ್ಯಾಸಗಳನ್ನು ಕೂಡ ರೂಢಿ ಮಾಡಿಕೊಂಡಿದ್ಲು. ಈ ಚೆನ್ನಮ್ಮ ಹಳ್ಳಿಯಲ್ಲಂತೂ ಮಕ್ಕಳ ನಾಯಕಿನೇ ಆಗಿದ್ಲು. ಯಾರಾದರೂ ಜಗಳ ಮಾಡಿಕೊಂಡ್ರೆ ಅವ್ರ ಮಧ್ಯೆ ಪ್ರವೇಶ ಮಾಡಿ ಶಾಂತಿ ಮೂಡಿಸ್ತಿದ್ಲು. ಇದಲ್ಲದೆ ಚೆನ್ನಮ್ಮ ತನ್ನ ಸ್ನೇಹಿತರೊಂದಿಗೆ ಕೂತ್ಕೊಂಡು ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚಿಸ್ತಿದ್ಲು. ಚೆನ್ನಮ್ಮನ ಈ ಗುಣವನ್ನೆಲ್ಲ ನೋಡಿ ಅಲ್ಲಿ ಹಳ್ಳಿಯ ಹಿರಿಯರು ಹೇಳ್ತಾ ಇದ್ರು, ಈ ಮಗು ಸಾಮಾನ್ಯದಲ್ಲ, ಮುಂದೆ ರಾಜ್ಯವನ್ನು ಕಾಪಾಡೋ ಭಾಗ್ಯವಿದೆ ಅಂತ. ಅಷ್ಟಲ್ಲದೆ ಅಲ್ಲಿ ಹಿರಿಯರು ಹೇಳ್ತಾ ಇದ್ರು, ಈ ಚೆನ್ನಮ್ಮನ ಬಾಯಿ ಮಾತಿಗೆ ಏನೋ ಒಂದು ಶಕ್ತಿ ಇದೆ ಅಂತ. ಈ ಚೆನ್ನಮ್ಮ ಧಾರ್ಮಿಕ ಕಥೆಗಳನ್ನು ಕೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ಲು. ಈ ಪುಟ್ಟ ಚೆನ್ನಮ್ಮ ತನ್ನ ಎಳೆ ವಯಸ್ಸಿನಲ್ಲೇ ರಾಮಾಯಣ, ಮಹಾಭಾರತ ಪುರಾಣಗಳನ್ನು ಕೇಳಿ ಜೀವನದ ಪಾಠಗಳನ್ನು ಹೃದಯದಲ್ಲಿ ತುಂಬ್ಕೋತಾ ಇದ್ಲು. ಈ ಪುಟ್ಟ ಚೆನ್ನಮ್ಮನಿಗೆ ಕೇವಲ ಹಳ್ಳಿ ಬದುಕು ಸಾಕಾಗಲಿಲ್ಲ. ಅವಳು ದೊಡ್ಡ ದೊಡ್ಡ ಕನಸನ್ನೇ ಕಾಣ್ತಾ ಇದ್ಲು. ಆಕೆ ಈ ಹಳ್ಳಿ ಹೊರತಾಗಿ ಇನ್ನೇನಾದರೂ ಸಾಧನೆ ಮಾಡಬೇಕು ಅಂತ ಯಾವಾಗಲೂ ಅನ್ಕೋತಾ ಇದ್ಲು. ಈ ಚೆನ್ನಮ್ಮ ತಾನು ದೊಡ್ಡವಳಾದ್ಮೇಲೆ ಜನರಿಗೆ ಸಹಾಯ ಮಾಡಬೇಕು, ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಯಾವಾಗಲೂ ಅನ್ಕೋತಾ ಇದ್ಲು. ಈಕೆ ದೊಡ್ಡವಳಾದ್ಮೇಲೆ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾಳೆ ಅಂತ ಯಾರೂ ಊಹಿಸ್ಕೊಂಡಿರಲಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ಈ ಪುಟ್ಟ ಚೆನ್ನಮ್ಮ ದೊಡ್ಡವಳಾದ್ಮೇಲೆ ಸಾಗರದ ಇಕ್ಕೇರಿ ಸಾಮ್ರಾಜ್ಯದ ಉತ್ತರಾಧಿಕಾರಿ ಹೇಗಾಗ್ತಾಳೆ ಹಾಗೂ ಔರಂಗಜೇಬನಿಗೆ ಸವಾಲನ್ನು ಹೇಗೆ ಎಸಗ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು